ಈಗ ನಾವೆಲ್ಲ ಪರ್ಸನಲ್ ಆಗಿ ನಿಮ್ಮನ್ನ ಅಬ್ಸರ್ವ್ ಮಾಡಿರೋ ಹಾಗೆ ಪ್ರತಾಪ್ ಸಿಂಹ ಅನ್ನೋ ಹೆಸರು ಕೇಳಿದ ತಕ್ಷಣ ರಾಷ್ಟ್ರೀಯತವಾದಿ ಅಂದರೆ ನೀವು ಮಾತಾಡೋದು ಹಾಗಿರುತ್ತೆ, ನಿಮ್ಮ ಟೇಕ್ಸು ಹಾಗೆ ಇರುತ್ತೆ ಯಾವಾಗಲೂ ಕೂಡ. ಎಲ್ಲೋ ಒಂದು ಕಡೆ ಆ ಥರದ ಮಾತುಗಾರಿಕೆ, ಆ ಥರದ ನಡವಳಿಕೆ ಅದೇ ಮುಳುವಾಗುತ್ತೆ. ಆ ಥರದ ಬೆಳವಣಿಗೆಗಳು ಅಫ್ಕೋರ್ಸ್ ಇತ್ತೀಚೆಗೆ ದೆಹಲಿಯಲ್ಲಾದಂಥ ಪ್ರಕರಣವನ್ನು ನಿಮ್ಮೊಳಗಿರೋರು ಮತ್ತು ಬೇರೆಯವರು ಎಲ್ಲರೂ ಕೂಡ ಎತ್ತಿ ಹಿಡಿದ್ರು. ನಿಮ್ಮನ್ನು ಎಳೆಯುವಂಥ ಪ್ರಯತ್ನ ಎಲ್ಲ ರೀತಿಯಲ್ಲೂ ಆಗೋಯ್ತು. ನೀವು ಅದನ್ನು ಫೇಸ್ ಮಾಡಿದ್ರೆ ಇಲ್ಲ ಅಂತಲ್ಲ. ಹೇಗಿತ್ತು? ಹೌ ವಾಸ್ ದ ಸಿಚುವೇಶನ್? ನಾನು ಮಾತಾಡಿದ್ರು ಕಲರ್ ಬಾಂಬ್ ಬಗ್ಗೆ. ಹೌ ವಾಸ್ ದ ಸಿಚುವೇಶನ್? ಗೊತ್ತಾಯ್ತು. ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಮೈಸೂರು ಕೊಡಗು ನನ್ನ ಮನೆ ಇದ್ದಾಗೆ, ಇಲ್ಲಿರುವಂಥ ಅಷ್ಟು ಜನ ವೋಟರ್ಸು ನನ್ನ ಫ್ಯಾಮಿಲಿ ಇದ್ದಾಗ. ಬಿಕಾಸ್ ಅದೆಲ್ಲ ಇಟ್ಟೇನೆ ಈ ಸರಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು ಅಂತ, ಅವ್ರು ಬರಬಾರ್ದು ಅಂತ ಹೇಳ್ತೀನಿ. ಅದು ಕೇಳಿದ್ದು ನಿಮಗೆ ಜನನ ಹೋಗಿ ಕೇಳಿ. ಜನ ಅವನೇನು ತಪ್ಪಿಲ್ಲ, ಮೈಸೂರನ್ನು ಯಾರೋ ಅಂತ ಹೇಳಿ ಕೊಟ್ಟಿದ್ದಾನೆ, ಅವನಿಗೆ ಈ ಥರ ಇದು ಮಾಡಿದ್ರೆ, ಈ ಥರ ಕೆಲಸವನ್ನು ಮಾಡಿದ್ರೆ ಅವನೇನು MP ಏನು ಮಾಡೋಕ್ಕಾಗುತ್ತೆ ಅಂತ ಜನ ಹೇಳ್ತಾರೆ. ಆದರೆ ನೀವು ಒಳಗಡೆ ಇರೋರ್ನ ಹೋಗಿ ಕೇಳಿ, ಈ ಸರಿ ಇದನ್ನೇ ಇಟ್ಕೊಂಡು ಏನಾದ್ರೂ ಮುಗಿಸ್ಬಿಡ್ಬೋದಾ ಅಂತ ಪ್ರಶ್ನೆ. ಅದನ್ನೇ ಹೇಳ್ತಾರೆ. ನಾನು ಆಕ್ರೋಶಕ್ಕೆ ಅಸೂಯೆ ಬೇರೆ ಇದೆ ನೋಡಿ. ನಮ್ಮ ಮೇಲೆ ಅಸೂಯೆ ಇಟ್ಕೊಂಡು ಯಾರೇನೇ ಪ್ರಯತ್ನ ಮಾಡ್ಬೋದು. ಆದರೆ ಇಷ್ಟೊಂದು ಜನ ಪ್ರತಾಪ್ ಸಿಂಹ ಬೇಕು ಅಂತ ಅವರೊಂದು ಹಾರೈಕೆಯನ್ನು ಮಾಡ್ತಾರಲ್ವಾ, ಅವರೊಂದು ಪ್ರಾರ್ಥನೆ ಮಾಡ್ತಾರಲ್ಲ, ಆ ಪ್ರಾರ್ಥನೆ ತಟ್ಟಬೇಕಲ್ವಾ. ಈ ಕೆಟ್ಟವರ ಅಸೂಯೆ ತಟ್ಟಬೇಕು ಅಂತ ಅನ್ನೋದಾದ್ರೆ, ತಟ್ಟುತ್ತೆ ಅನ್ನೋದಾದ್ರೆ ಒಳ್ಳೆಯವರ ಹಾರೈಕೆನೂ ಕೂಡ ತಟ್ಟಲೇಬೇಕಲ್ವಾ. ಆ ಹಾರೈಕೆ ನಾನು ಕಾಪಾಡುತ್ತೆ ಅಂತ ಅನ್ಕೊಳ್ತೀನಿ. ಎಲೆಕ್ಷನ್ ಶುರು ಆಗ್ತಾ ಇದೆ, ಪ್ರಿಪರೇಷನ್ ಸ್ಟಾರ್ಟ್ ಆಯ್ತಾ? 2019 ಪ್ರಿಪರೇಷನ್ ಮಾಡಿದೆ. ಈಗ ನನ್ನಲ್ಲಿ ಬಂದು ಯಾರು ಸನ್ಮಾನ ಮಾಡೋದ್ರಲ್ಲ, ಅವರು ನಾಯಕ ಸಮುದಾಯದವರು. ಪರಿವಾರ ತಳವಾರ ಎರಡು ಸಮುದಾಯಗಳನ್ನ ನಾನು ST ಕ್ಯಾಟಗರಿಗೆ ಸೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 2019 ಪ್ರಾಮಿಸ್ ಮಾಡಿದ್ದೆ. 2024 ಚುನಾವಣೆವರೆಗೆ ಬರೋರ್ಗೆ ಕೈಲಿಲ್ಲ. ಗೆದ್ದು ಕೂಡಲೇ ಆ ಫೈಲನ್ನು ಇಟ್ಕೊಂಡು ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿಗೆ ತಗೊಂಡೋಗಿ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತೆಗೆಸಿ 2020 ಫೆಬ್ರವರಿನಲ್ಲಿ ಅದನ್ನು ಕ್ಲಿಯರ್ ಮಾಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಕೊಟ್ಟೆ. ನಾನು ಬೇರೆ ಪಾಲಿಟಿಷಿಯನ್ ಆದರೆ ನೆಕ್ಸ್ಟ್ ಚುನಾವಣೆ ಬರೋವರೆಗೂ ಕೂಡ ಅದನ್ನು ಇಟ್ಕೊಂಡು ಲಾಸ್ಟ್ ಚುನಾವಣೆ ಟೈಮಲ್ಲಿ ಮಾಡೋಕ್ಕೆ ಹೋಗ್ತಾರೆ. ನಾನು ಆ ಕೆಲಸ ಮಾಡಲ್ಲ. ತುಂಬ ಜನ ಎಲೆಕ್ಷನ್ ಟೈಮಲ್ಲಿ ನಾವು ನೋಡ್ತಿದ್ವಿ, ನೀವು ಅಬ್ಸರ್ವ್ ಮಾಡ್ತೀರಿ, ಓಡೋಗ್ತಾರೆ, ದಿಢೀರಂತ ಡೆಲ್ಲಿಗೆ ಓಡೋಗ್ತಾರೆ, ಒಂದಷ್ಟು ಲಾಬಿ ಮಾಡ್ತಾರೆ. ನೀವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಪಾಡು ನೀವು ನೋಡಿ, ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಮಾತಾಡ್ಸಕ್ಕೆ ನಾನು ಮೈಸೂರಿಗೆ ಬಂದಿದ್ದೀನಿ ಅಂದರೆ ನೀವು ಇಲ್ಲಿರ್ತೀರಿ, ಇಲ್ಲಿ ಕೆಲಸ ಮಾಡ್ತಿರ್ತೀರಿ. ಯಾಕೆ ಅದ್ಯಾವುದು ಮಾಡಬೇಕು ಮಾಡಬಾರ್ದು ಅಂತ ಏನು ಇಲ್ವಾ ಆಗ್ತಲ್ಲ? ಅಲ್ಲ, ಈಗ ನೋಡಿ ಯಾವುದು ಕಾಡ್ತಾ ಇಲ್ವಾ ನಿಮಗೆ? ಈಗ ಕಾನ್ಫಿಡೆಂಟ್ ಇವತ್ತು ಪ್ರಸಾದ್ ಸ್ಕೀಮಲ್ಲಿ ನಾನು 45 ಕೋಟಿ ತೊಗೊಂಬಂದಿದ್ದೀನಿ. ಅದ್ರದ್ದು ಭೂಮಿ ಪೂಜೆ ಮೋದಿಜಿಯವರು ಮಾಡಿದ್ರು, ಅಂದರೆ ಥ್ರೂ VC ಮಾಡಿದ್ರು. ಅದೇ ರೀತಿಯಲ್ಲಿ ಸ್ವದೇಶ್ ದರ್ಶನಲ್ಲಿ ಎಕ್ಸಿಬಿಷನ್ ಗ್ರೌಂಡಿಗೆ 80 ಕೋಟಿ ತೊಗೊಂಬಂದಿನಿ. ಅದನ್ನು ಕೂಡ ಮೋದಿಜಿಯವರು ಇದು ಮಾಡಿದ್ರು. ಇನ್ನೊಂದು ಇನ್ಲ್ಯಾಂಡ್ ಕಂಟೈನರ್ ಡಿಪೋ ರೆಡಿ ಫಾರ್ ಇನಾಗ್ರೇಷನ್, ಅದನ್ನು ಕೂಡ ಇನ್ನೊಂದು 3-4 ದಿನದಲ್ಲಿ ಗೊತ್ತಾಗುತ್ತೆ. 11ನೇ ತಾರೀಕು ಮೈಸೂರಿಂದ ಇದು ರಾಮೇಶ್ವರಂಗೆ ಟ್ರೈನನ್ನು ನಾನೇ ಫ್ಲಾಗಿಂಗ್ ಆಫ್ ಮಾಡ್ತಾ ಇದ್ದೀನಿ. 10ನೇ ತಾರೀಕು ಮೈಸೂರಿನಲ್ಲಿ ಸುಮಾರು ಕೆಲಸವನ್ನು ಮಾಡಿರೋದು, ಬೆಂಗಳೂರು ಮೈಸೂರದು ಎಂಟ್ರಿ ಎಕ್ಸಿಟ್ಗಳಿರ್ಬೋದು ಅಥವಾ ಮೈಸೂರು ಟು ಮಡಿಕೇರಿ ಇರ್ಬೋದು, ಅದರದ್ದು ವರ್ಕ್ ಸ್ಟಾರ್ಟ್ ಮಾಡಿಸ್ಬೇಕು. ನಿತಿನ್ ಗಡ್ಕರಿ ಅವ್ರನ್ನ ಮಹಾರಾಜ ಗ್ರೌಂಡಿಗೆ ಕರೆಸ್ತಾ ಇದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನೋಡಿ, ಪಾಲಿಟಿಕ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಗಣೇಶ ಸುಬ್ರಹ್ಮಣ್ಯನ ಕಥೆ ಇದೆಯಲ್ಲ, ಶಿವಪಾರ್ವತಿನ ಪಕ್ಕದಲ್ಲೇ ಕೂತ್ಕೊಂಡು ಗಣೇಶ 3 ರೌಂಡ್ ಹಾಕ್ಬಿಟ್ಟಲ್ಲ, ಪಾಲಿಟಿಕ್ಸಲ್ಲಿ ಅದೇ ಥರ ಇರೋದು. ನಿಜವಾಗ್ಲೂ ಹೇಳ್ತೀನಿ, ಅದನ್ನು ಇದು ಬರೀ ಕಥೆ ಅಂತ ಭಾವಿಸ್ಬೇಡಿ. ಪಾಲಿಟಿಕ್ಸಲ್ಲಿ ಎಲ್ಲರ ಹಿಂಗಡೆ ಹೋಗಿ ನಾವು ಪಾಲಿಟಿಕ್ಸಲ್ಲಿ ಏನು ಅಂತಂದರೆ ಬಟ್ಟಂಗಿಗಳು ಹಾಕ್ಕೊಂಡು ಬೇರೆಯವ್ರ ಮನೆಯಲ್ಲಿ ಕಾಯ್ಕೊಂಡು ಅವ್ರದ್ದು ಬಾಲಬಡುಕರಾಗಿ ಬದುಕಬೇಕು. ನಾನು ಬಾಲಬಡುಕನಾಗಿ ಬದುಕಲ್ಲ. ನನಗೆ ಜನ ಎಲ್ಲಿವರೆಗೂ ವಿಶ್ವಾಸ ಇರುತ್ತೆ, ಪಾರ್ಟಿಯ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಎಲ್ಲಿವರೆಗೂ ವಿಶ್ವಾಸ ಇರುತ್ತೆ, ಅಲ್ಲಿವರೆಗೂ ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಬೇಡ ಅಂತಂದರೆ ಥ್ಯಾಂಕ್ ಯು ವೆರಿ ಮಚ್. ಆದರೆ ನನಗಿಲ್ಲ. ನೋಡಿ, ಏನು ಗೊತ್ತಾ, ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀನಿ. ನನಗೇನು ನಾನು ಸತ್ರೂ ಕೂಡ ರಿಗ್ರೆಟ್ಸಿಂದ ಸಾಯಲ್ಲ, ನಾನು ತೃಪ್ತಿಯಿಂದ ಸಾಯ್ತೀನಿ. ನಾನು ಯಾಕಂದರೆ ಮೈಸೂರು ಕೊಡಗಲ್ಲಿ ಜನಕ್ಕೆ ನಾನು 10 ವರ್ಷ ಸಂಸದನಾಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಆತ್ಮಸಂತೃಪ್ತಿನಿದೆ. ಜನನೂ ಕೂಡ ಒಳ್ಳೆ ಕೆಲಸ ಮಾಡಿದೆಯಾ, ನೀನೇ ನಮ್ಮ MP ಆಗಬೇಕು ಅಂತ ಬೇಕಾದ್ರೆ ನೀವೊಂದು ನಿಮ್ಮ ಚಾನಲ್ನಲ್ಲಿ ಒಂದು ಇದನ್ನು ಜನರಿಗೆ ಪಬ್ಲಿಕ್ ಕಾಲ್ ಮಾಡೋದಕ್ಕೆ ನೀವೊಂದು ಲೈನನ್ನು ಓಪನ್ ಮಾಡಿ, ಮೈಸೂರು ಪ್ರತಾಪ್ ಸಿಂಹ ನಿಮ್ಮ MP ಆಗಬೇಕಾ ಬೇಡವಾ ಅಂತ ಕಾಲ್ಗಳು ಬರುತ್ತೆ. ಇಲ್ಲೋ ಒಂದು ವಿಸ್ತಾರ ಪೋಲಿಂಗ್ ಬೂತ್ ಅಲ್ಲ ಅದಿದೆ, ಅದೇ ನೀವು ಮಾಡಿ. ಜನ ಏನು ಹೇಳ್ತಾರೆ ಅಂತ ಕೇಳಿ. ಜನ ಬೇಕು ಅಂತ ಭಾವಿಸ್ತಾ ಇರ್ತಾರೆ. ನಾನು ಯಾರನ್ನೋ ಹೋಗ್ಬಿಟ್ಟು ಅವ್ರನ್ನ ಹೋಗಿ ಇವ್ರನ್ನ ಹೋಗಿ ಲೀಡರ್ಗಳನ್ನೆಲ್ಲ ಕೈ ಕಾಲು ಹಿಡ್ಕೊಂಡು ನಿಮ್ಮ ಬಣದಲ್ಲಿ ಇರ್ತೀನಿ, ನಾನು ಆ ಬಣದಲ್ಲಿ ಇರ್ತೀನಿ, ನನ್ನನ್ನು ರಕ್ಷಣೆ ಮಾಡಿ, ನಾನು ಮಾಡಲ್ಲ ಆ ಪಾಲಿಟಿಕ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.